ಸೊ ಫೈನಲಿ ಸೂಪರ್ ಯೋ ಅವರು ನಮ್ಮೆಲ್ಲರ ಮಾತನ್ನ ಕೇಳಿ ಒಂದು 20 ಗ್ರಾಮ್ ಪ್ರೋಟೀನ್ ಬಾರ್ನ ಫೈನಲಿ ಮಾರ್ಕೆಟಲ್ಲಿ ಬಿಟ್ಟಿದ್ದಾರೆ. ಸೊ ನನ್ನ ಹತ್ರ ಇರೋದು ನಟಿ ಚಾಕ್ಲೇಟ್ ಪ್ರೋಟೀನ್ ಬಾರ್. ಸೊ ಮೆಗಾ ಪ್ರೋಟೀನ್ ವೇಫರ್. ಆಬ್ವಿಯಸ್ಲಿ ಇವ್ರದ್ದು ವೇಫರ್ ಸ್ಟೈಲ್ ಇರೋದ್ರಿಂದ ವಿಚ್ ಇಸ್ ಅಮೇಸಿಂಗ್. ಏನಕ್ಕೆ ನಾರ್ಮಲ್ ಆಗಿ ಈ ಚಂಕಿ ಬ್ರೌನಿ ಸ್ಟೈಲ್ ಅಲ್ಲ, ವೇಫರ್ ಸ್ಟೈಲ್ ಒಂದು ಕ್ರಂಚ್ ಕೂಡ ಸಿಗುತ್ತೆ, ಅಮೇಸಿಂಗ್. ಸೊ ಇದರ ಪ್ರಾಪರ್ಟೀಸ್ ಆ್ಯಕ್ಚುಲಾಗಿ ಚೆನ್ನಾಗಿದೆಯಾ ಏನು ಎತ್ತ ಅಂತ ಅಂದ್ಬಿಟ್ಟು ತಿಳ್ಕೊಳ್ಳೋಣ. ಸೊ ಮೊದಲನೇದಾಗಿ ಟೇಸ್ಟ್ ಹೇಗಿದೆ ಅಂತ ಅಂದ್ಬಿಟ್ಟು ಅಂದರೆ ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದಾಗ ನಿಜವಾಗ್ಲೂ ಚೆನ್ನಾಗಿ ಅನ್ನಿಸ್ತು. ಬಟ್ ನನ್ನ ಪ್ರಕಾರ ಓಕೆನಾ, ಸೊ ಏನಾದರೂ ಇವರು ಇನ್ನೊಂದು ಸ್ವಲ್ಪ ಚಾಕ್ಲೇಟ್ ಫ್ಲೇವರಿಂಗ್ ಏನಿದೆ ಅಲ್ಲ, ಇದನ್ನು ಇಂಪ್ರೂವ್ ಮಾಡಿದ್ರೆ ಅಮೇಸಿಂಗ್ ಟಾಪ್ ಆಫ್ ದ ಲೈನ್ ವೇಫರ್ ಸ್ಟೈಲ್ ಪ್ರೋಟೀನ್ ಬಾರ್ ಆಗಿರ್ಬೋದು, ಎಸ್ಪೆಷಲಿ ಸೂಪರ್ ಯು. ಇನ್ ಕೇಸ್ ಯು ಗೈಸ್ ಆರ್ ಲಿಸ್ನಿಂಗ್, ನನಗೆ ಅದೊಂದೇ ಒಂದು ಲ್ಯಾಗ್ ಅಂತ ಅನಿಸ್ತು ಅಷ್ಟೇನೆ. ಅದೊಂದು ಕಾರಣಕ್ಕೋಸ್ಕರನೇ 7/10 ಕೊಡ್ತಿದ್ದೀನಿ ನಾನು. ಇಲ್ಲ ಅಂತಂದರೆ ಚಾಕ್ಲೇಟ್ ಏನಾದ್ರು ಚೆನ್ನಾಗಿದ್ದಿತ್ತು ಅಂದಿದ್ರೆ ಇಲ್ಲಿ ಮೇ ಬಿ ವುಡ್ ಹ್ಯಾವ್ ಗಿವನ್ ಲೈಕ್ 8.5 ಈಸಿಲಿ. ಓಕೆನಾ. ಇದರ ಇಂಗ್ರೀಡಿಯೆಂಟ್ಸ್ ನೀವೇನಾದ್ರು ನೋಡಿದ್ರಿ ಅಂತಂದರೆ ನನ್ನ ಪ್ರಕಾರ ಒಂದಷ್ಟು ಓಕೆ, ಒಂದಷ್ಟು ನಾಟ್ ಓಕೆ ಅಂತ ಅಂದ್ಬಿಟ್ಟು ಅನಿಸ್ತು. ಸೊ ನೀವು ನೋಡಿದ್ರೆ ಇಲ್ಲಿ ಕ್ಲಿಯರ್ ಆಗಿ ಇವರ ಪ್ರೋಟೀನ್ ಬ್ಲೆಂಡ್ ಬಂದು ಈಸ್ಟ್ ಪ್ರೋಟೀನ್ ಕೂಡ ಯೂಸ್ ಮಾಡಿದ್ದಾರೆ, ಫರ್ಮೆಂಟೆಡ್ ಈಸ್ಟ್, ಮತ್ತು ಅದ್ರ ಜೊತೆ ಸಾಯ್ ಬ್ಲೆಂಡ್ ಕೂಡ ಯೂಸ್ ಮಾಡಿದ್ದಾರೆ. ಮೇ ಬಿ ಕಾಸ್ಟ್ ಕಟ್ಟಿಂಗಿಗೂ ಏನೋ ನನಗೆ ಐಡಿಯಾ ಇಲ್ಲ. ಬಟ್ ಅದನ್ನು ಬಿಟ್ಟು ನೀವು ನೋಡಿದ್ರಿ ಅಂದರೆ ಇಲ್ಲಿ ಎಡಿಬಲ್ ವೆಜಿಟೇಬಲ್ ಆಯಿಲ್, ಓಕೆ, ರೈಸ್ ಬ್ರ್ಯಾನ್ ಆಯಿಲ್, ಅದಾದಮೇಲೆ ಎಡಿಬಲ್ ವೆಜಿಟೇಬಲ್ ಫ್ಯಾಟ್ ಕೂಡ ಮೆನ್ಷನ್ ಮಾಡಿದ್ದಾರೆ. ಬಟ್ ಬ್ರ್ಯಾಕೆಟ್ ಒಳಗಡೆ ಹೈಡ್ರಾಜಿನೇಟೆಡ್ ಅಂತ ಇದೆ. ಸೊ ಹೈಡ್ರಾಜಿನೇಟೆಡ್ ಇದ್ದು ಅದು ಎಡಿಬಲ್ ಇತ್ತು ಅಂದರೆ ನನ್ನ ಪ್ರಕಾರ ಕಾಂಟ್ರಡಿಕ್ಟರಿ. ಅದಾದಮೇಲೆ ನಿಮಗೆ ಇಂಪ್ರೂವ್ಡ್ ಎನ್ಸೈಮ್ಸು, ಕಂಟೈನ್ಸ್ ಆ್ಯಡೆಡ್ ಫ್ಲೇವರ್, ನ್ಯಾಚುರಲ್ ಆ್ಯಂಡ್ ಎಟಿಕಲ್ ಸಬ್ಸ್ಟೆನ್ಸ್ ಎಲ್ಲ ಸಿಗುತ್ತೆ. ಓಕೆನಾ. ಸೊ ಇಂಗ್ರೀಡಿಯೆಂಟ್ಸು ನನಗೆ ಓಕೆ ಇಶ್ ಅಂತ ಅಂದ್ಬಿಟ್ಟು ಅನಿಸ್ತು. ಏನಕ್ಕಂದರೆ ಅಲ್ಲಿ ಹೈಡ್ರಾಜಿನೇಟೆಡ್ ವೆಜಿಟೇಬಲ್ ಫ್ಯಾಟ್ಸ್ ಕೂಡ ಯೂಸ್ ಮಾಡಿದ್ದಾರೆ. ಮೇ ಬಿ ಕನ್ಸ್ಯೂಮ್ ಮಾಡಬಹುದು ನೀವು, ಬಟ್ ಅದು ನಿಮ್ಮ ನ್ಯೂಟ್ರಿಷನ್ ಲೇಬಲ್ ಒಳಗಡೆ ರಿಫ್ಲೆಕ್ಟ್ ಕೂಡ ಆಗ್ತಿದೆ. ಸೊ ನೀವು ನ್ಯೂಟ್ರಿಷನ್ ಲೇಬಲ್ ನೋಡಿದ್ರಿ ಅಂತಂದರೆ ನಿಮಗೆ ಪ್ರೋಟೀನ್ 20 ಗ್ರಾಮ್ಸು, ಕಾರ್ಬೋಹೈಡ್ರೇಟ್ 25 ಗ್ರಾಮ್ಸ್, ವಿಚ್ ಇಸ್ ಅಮೇಸಿಂಗ್. ಓಕೆ. ಅದಾದಮೇಲೆ ನಿಮಗೆ ಅದರೊಳಗಡೆ ಫೈಬರ್ ಬಂದು 4.6 ಗ್ರಾಮ್ಸ್ ಹತ್ತಿರ ಫೈಬರ್ ಬರ್ತಿದೆ. ಫ್ಯಾಟ್ ನೋಡಿದ್ರೆ 15 ಗ್ರಾಮ್ ಆಫ್ ಫ್ಯಾಟ್, ಬಟ್ ಅದರೊಳಗಡೆ ನಿಮಗೆ ಸ್ಯಾಚುರೇಟೆಡ್ ಫ್ಯಾಟ್ ಏನೇನೆ 4.5 ಗ್ರಾಮ್ ಹತ್ತಿರ ಸಿಗ್ತಿದೆ. ಸೊ 4.5 ಗ್ರಾಮ್ 5 ಗ್ರಾಮ್ ಅಂತಂದರೆ ದಟ್ ಈಸ್ ಆಲ್ಮೋಸ್ಟ್ ಲೈಕ್ 25% ಆಫ್ ಯುವರ್ ಡೈಲಿ ಫ್ಯಾಟ್ ಇಂಟೇಕ್. ಸೊ ನನ್ನ ಪ್ರಕಾರ ಇದು 1 ಇಂದ 2 ಪ್ರೋಟೀನ್ ತಿಂದ್ಬಿಟ್ರೆ ನಿಮ್ಗೆ ಅಲ್ಲೇನೇ 50% ಸ್ಯಾಚುರೇಟೆಡ್ ಫ್ಯಾಟ್ ಆಗೋಗ್ಬಿಡ್ತು. ಸೊ ಅದೊಂದು ಸ್ವಲ್ಪ ಕಡಿಮೆ ಮಾಡಿದ್ದಿದ್ರೆ ಓಕೆ. ನನ್ನ ಪ್ರಕಾರ ಫ್ಯಾಟ್ ಕಂಟೆಂಟ್ ನೀವು ಕಡಿಮೆ ಮಾಡಿ, ಮೇ ಬಿ ಲೈಕ್ 10 to 12 ಹತ್ತಿರ ಇಟ್ಟು ಸ್ಯಾಚುರೇಟ್ ಫ್ಯಾಟ್ ಕೂಡ ಕಡಿಮೆ ಮಾಡಿ ಒಂದು ಚಾಕ್ಲೇಟ್ ಫ್ಲೇವರ್ನ ಎನ್ಹ್ಯಾನ್ಸ್ ಮಾಡಿದ್ದಿದ್ರೆ ಈ ಪ್ರೋಟೀನ್ ಬಾರ್ನ, ವೇಫರ್ ಸ್ಟೈಲ್ ಪ್ರೋಟೀನ್ ಚಾಕ್ಲೇಟ್ ಬಾರ್ 20 ಗ್ರಾಮ್ಸ್ನ ಬೀಟ್ ಮಾಡೋದಕ್ಕೆ ಯಾರು ಬರೋಕ್ಕಾಗ್ತಿರಲಿಲ್ಲ. ಟ್ರಸ್ಟ್ ಮೀ, ಅಮೇಸಿಂಗ್. ಇವಾಗಲೂ ಟೇಸ್ಟ್ ಚೆನ್ನಾಗಿಲ್ಲ ಅಂತಲ್ಲ, ಟೇಸ್ಟ್ ಚೆನ್ನಾಗಿದೆ. ಬಟ್ ಆ ಚಾಕ್ಲೇಟ್ ಏನಿದೆ ಅಲ್ಲ, ಅದು ರೆಗ್ಯುಲರ್ ಚಾಕ್ಲೇಟ್ಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ದೂರ ಇದೆ ಅಂತ ಅಂದ್ಬಿಟ್ಟು ಅನ್ಸುತ್ತೆ. ಮೇ ಬಿ ಅದು ಈಸ್ಟಿಂದ ಆಗಿರ್ಬೋದೇನೋ, ನನಗೆ ಗೊತ್ತಿಲ್ಲ. ಬಟ್ ಒಂದು ಒಳ್ಳೆ ಆಪ್ಷನ್. ಐ ಆಮ್ ರಿಯಲಿ ಹ್ಯಾಪಿ. ಇಂಡಿಯನ್ ಬ್ರ್ಯಾಂಡ್ಸ್ 20 ಗ್ರಾಮ್ ಪ್ರೋಟೀನ್ ಬಾರ್ ಎಲ್ಲ ಇಷ್ಟು ಎಫರ್ಟ್ಸ್ ಹಾಕಿ ಒಂದು ಡಿಫ್ರೆಂಟ್ ಆಗಿ ವೇಫರ್ ಕ್ರಂಚಿ ಎಲ್ಲ ಮಾಡ್ತಿದ್ದಾರೆ ಅಂತಂದರೆ, ಸೊ ಇನ್ ಕೇಸ್ ನೀವು ಟ್ರೈ ಮಾಡಿದ್ದೀರಾ ಅಂತಂದರೆ ಡೂ ಲೆಟ್ ಮೀ ಇನ್ ದ ಕಮೆಂಟ್ ಸೆಕ್ಷನ್ ಬಿಡು. ಮತ್ತು ನಿಮ್ಮ ಜಿಮ್ ಫ್ರೆಂಡ್ಸ್ಗೆ ಈ ಪರ್ಟಿಕ್ಯುಲರ್ ವೀಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ. ಟೇಕ್ ಕೇರ್, ಬಾಯ್.